ಬಂಧುಗಳೇ, ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ದಲಿತರಿಗೆ ಆಗಬಹುದಾದ ಪ್ರಯೋಜನಗಳೇನು ಮತ್ತು ನಿಂತೋದ್ರೆ ಇದರಿಂದ ಆಗುವ ಅನಾನುಕೂಲಗಳೇನು ಅನ್ನೋದ್ರ ಬಗ್ಗೆ ಮಾಧ್ಯಮಕ್ಕೆ ನಾನು ತಿಳಿಸ ಬಯಸ್ತಿದ್ದೇನೆ. ಏನು ನಮ್ಮ ದಲಿತ ಬಂಧುಗಳ ಜಮೀನುಗಳನ್ನು ದಲಿತ ಮುಖಂಡರುಗಳೇ ಸೇರಿ ರಿಯಲ್ ಎಸ್ಟೇಟ್ ಮಾರಿ ಕೇವಲ 25 ಲಕ್ಷದಿಂದ ಹಿಡಿದು 40 ಲಕ್ಷದೊಳಗಾಗಿ ಮಾರಾಟ ಮಾಡಿಸ್ತಿದ್ರು. ಈಗ ಸರ್ಕಾರದ ಯೋಜನೆಯಿಂದ 2,07,00,000ದಿಂದ 2,14,00,000ದವರೆಗೆ ಸರ್ಕಾರ ನಮಗೆ ಪರಿಹಾರ ಮೊತ್ತದಲ್ಲಿ ನೀಡ್ತಿದೆ. ಮತ್ತು ಯಾರು ನಮಗೆ ಭೂಮಿಗೆ ಪರಿಹಾರ ಮೊತ್ತ ಬೇಡ ಅನ್ನೋರಿಗೆ 9,693 ಅಡಿ ಚದರ ಅಡಿಗಳಷ್ಟು ವಿಸ್ತೀರ್ಣವುಳ್ಳ ಸೈಟನ್ನು ಕೊಡಲು ಕೂಡ ಸರ್ಕಾರ ಒಪ್ಪಿಗೆ ನೀಡಿದೆ. ಈ ಸರ್ಕಾರದ ಎಲ್ಲ ಯೋಜನೆಗಳಿಂದ ನಮ್ಮ ದಲಿತರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೇ ರೀತಿ ಇಲ್ಲ. ಏನಂದರೆ ನಮ್ಮ ಜಮೀನುಗಳನ್ನು ಕೊಂಡುಕೊಳ್ಳದೇ ಇರದಂಥ ಪರಿಸ್ಥಿತಿಯಲ್ಲಿ ಈಗೇನು ನಮ್ಮ ಹೋರಾಟಗಾರರ ಪರ ಇರುವ ದಲಿತ ಮುಖಂಡ ಪ್ರಕಾಶ್ ಅವರವರೇ ನಮ್ಮ ಜಮೀನುಗಳನ್ನು ಕೇವಲ 40 ಲಕ್ಷಗಳಿಗೆ ಈ ಭೂಸ್ವಾಧೀನ ಪ್ರಕ್ರಿಯೆಗೆ 1-2 ತಿಂಗಳು ಮುಂಚೆನೇ ಮಾರಾಟ ಮಾಡಿದ್ದಾರೆ, ಅಗ್ರಿಮೆಂಟ್ ಮಾಡಿಸಿದ್ದಾರೆ. ಆವಾಗ ನಮ್ಮ ದಲಿತರ ಬಗ್ಗೆ ನಿಮಗೆ ಎಲ್ಲೋಗಿತ್ತು ಕಾಳಜಿ ಪ್ರಕಾಶ್ ಅವರೇ? ಇಂದು ನೀವು ಬೈರಮಂಗಲ ಸರ್ಕಲಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಿ, ಇದರಿಂದ ಅನಾನುಕೂಲ ಆಯ್ತದೆ, ರೈತರಿಗೆ ಯಾವುದೇ 60ರಿಂದ 70 ಲಕ್ಷ ದರ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಯಾವುದೇ ಸೈಟ್ ಕೊಡೋಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರೈತರುಗಳಿಗೆ ಮತ್ತು ಪ್ರಮುಖವಾಗಿ ಹೆಣ್ಮಕ್ಕಳುಗಳಿಗೆ ಈ ಯೋಜನೆಯ ಬಗ್ಗೆ ಸರಿಯಾದ ಮಾಹಿತಿ ಕೊಡದೆ ಅವ್ರ ಕಡೆಯಿಂದ ಈ ಪರವಾಗಿರೋ ರೈತ ಮುಖಂಡರುಗಳಿಗೆ ವಿರುದ್ಧವಾಗಿ ಮಾತಾಡಿಸ್ತಾ ಇದ್ದಾರೆ. ಇದೆಲ್ಲ ಮಾಡಬೇಡಿ ಪ್ರಕಾಶ್ ಅವರೇ. ಈ ಯೋಜನೆಯ ಬಗ್ಗೆ ಏನು ಅನ್ನೋದನ್ನು ರೈತರಿಗೆ ತಿಳಿಸ್ಬೇಕು. ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಕ್ಯಾನ್ಸರ್ ಅನುಕೂಲಗಳೇನು ಅನಾನುಕೂಲಗಳೇನು ಅಂತ ಎರಡೂ ತಿಳಿಸ್ಬೇಕು ಅವರು. ಈ ಸುತ್ತಮುತ್ತ ಗ್ರಾಮಗಳಲ್ಲಿ ಎಷ್ಟು ಜನ ಕ್ಯಾನ್ಸರಿಂದ ಮರಣ ಹೊಂದಿದ್ದಾರೆ ಅಂತ ಅವರೇ ಪರೀಕ್ಷಿಸಲಿ. ವೃಷಭಾವತಿ ಕೆರೆ ಯಾವ ರೀತಿ ಯಾವ ಹಂತಕ್ಕೆ ಹೋಗಿದೆ, ಆ ಕೆರೆಯಿಂದ ಆಗುವ ಅನಾನುಕೂಲಗಳೇನು, ಆ ಕೆರೆ ನೀರನ್ನು ವ್ಯವಸಾಯಕ್ಕೆ ಯೋಗ್ಯವಾಗಿಲ್ಲ, ಆ ನೀರನ್ನು ಉಪಯೋಗಿಸುವಂಥ ಪರಿಸ್ಥಿತಿ ನಾವಿದ್ದೀವಿ, ಇದರಿಂದ ಎಷ್ಟು ಜನ ಕ್ಯಾನ್ಸರಿಂದ ಮರಣ ಹೊಂದಿದ್ದಾರೆ ಅಂತ ಹೇಳಿ ಈ ವಿರುದ್ಧವಾಗಿ ಯಾವುದಾದ್ರು ಒಂದಿನ ನೀವು ವೃಷಭಾವತಿ ಕೆರೆ ಕಲುಷಿತವಾಗದೆ ಅಂತ ಹೋರಾಟ ಮಾಡಿದ್ದೀರಾ? ನಿಮಗೆ ಬೇಕಾಗಿರೋದು ಈ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲ್ಲ ಅಷ್ಟೇ. ನೀವು ರಿಯಲ್ ಎಸ್ಟೇಟ್ ಮಾಡುವ ಉದ್ದೇಶಕ್ಕಾಗಿ ನೀವು ಇಂದು ಬೈರಮಂಗಲ ಸರ್ಕಲಲ್ಲಿ ಕೂತು ತಿಳುವಳಿಕೆ ಇಲ್ಲದೆ ಅವ್ರಿಗೆ ಮಾಹಿತಿ ಬೇರೆ ಬೇರೆ ರೀತಿ ಕೊಟ್ಟು ಹೋರಾಟ ಮಾಡ್ತಿದ್ದೀರಿ. ಈ ಯೋಜನೆಯಿಂದ ಆಗುವ ಅನುಕೂಲ ಏನು ಅಂತ ನೀವು ಯಾವತ್ತೂ ಕೂಡ ರೈತರಿಗೆ ತಿಳಿಸಲಿಲ್ಲ. ಮತ್ತು ವೈಯಕ್ತಿಕವಾಗಿ ನಿಂದನೆ ಮಾಡಲು ಹೊರಟಿದ್ರಿ. ನಿಮ್ಮ ಬಗ್ಗೆನೂ ನಾವು ವೈಯಕ್ತಿಕವಾಗಿ ನಿಂದನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ನಮ್ಮ ಕಡೆಯಿಂದಲೂ ಮಾಡಲು ನಾವು ಸಿದ್ಧ ಇದ್ದೀವಿ. ನೀವು ರೈತರ ಪರವಾಗಿ ಇಲ್ಲಿ ಕೂತ್ಕೊಂಡು ಮಾತಾಡ್ತೀರಿ, ನೀವು ಬೆಳಗಾವಿ ಅಧಿವೇಶನ ನಡೆಯೋ ಜಾಗಕ್ಕೆ ಹೋಗ್ತೀರಿ, ನಮ್ಮ ಮಾನ್ಯ ಶಾಸಕರ ಬಳಿ ಸಂಪರ್ಕ ಮಾಡಲು ಪ್ರಯತ್ನ ಮಾಡಿದ್ದೀರಿ. ನೀವು ಇದನ್ನು ಜನಗಳಿಗೆ ನೀವು ಹೇಳಬೇಕು, ನಾನು ಯಾಕೆ ಹೋಗಿದೆ, ಶಾಸಕರ ಬಳಿ ಏನಕ್ಕೆ ಹೋಗಿದೆ ಅನ್ನೋದು ನೀವು ಜನಗಳ ಮುಂದೆ ಪ್ರಾಮಾಣಿಕವಾಗಿ ಹೇಳಬೇಕು ಪ್ರಕಾಶ್ ಅವರೇ. ಮತ್ತು ನಮ್ಮ ಮಾಜಿ ಸಂಸದರ ಬಳಿ ನೀವು ಅವರ ಸಂಪರ್ಕಕ್ಕೆ ಎಷ್ಟು ಸಾರಿ ಪ್ರಯತ್ನ ಮಾಡಿದಿರಿ ನಿಮ್ಮ ಹಿಂಬಾಲಕರಿಂದ ಅನ್ನೋದನ್ನು ಕೂಡ ರೈತರಿಗೆ ಹೇಳಬೇಕು. ನೀವು ಇಲ್ಲಿ ವೇದಿಕೆ ಮುಂದೆ ಬರೋದು ನಾನು ನಿಮ್ಮ ಪರವಾಗಿದ್ದೀನಿ ಅನ್ನೋದು, ರಾತ್ರಿ ಆಯಿತಾ ಕಾಂಗ್ರೆಸ್ ಪಕ್ಷದ ಲೀಡರ್ಗಳನ್ನ ಸಂಪರ್ಕ ಮಾಡ್ಕೊಂಡು ನೀವು ಸರ್ಕಾರದ ಪರವಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋದೆಲ್ಲ ಶೋಭೆಯಲ್ಲ ಇದು. ದಯವಿಟ್ಟು ಪ್ರಕಾಶ್ ಅವರೇ, ನೀವು ವೈಯಕ್ತಿಕ ನಿಂದನೆಯನ್ನು ಬಿಟ್ಟು ರೈತರ ಪರವಾಗಿ ಹೋರಾಟ ಮಾಡಿರಿ, ದಲಿತರ ಪರವಾಗಿ ಹೋರಾಟ ಮಾಡಿ. ದಲಿತರಿಗೆ ಈ ಯೋಜನೆಯಿಂದ ಎಷ್ಟು ಅನುಕೂಲಗಳಿದೆ ಅನ್ನೋದನ್ನು ನೀವು ಮನಗಂಡು ಎಲ್ಲರಿಗೂ ತಿಳಿಸಿ. ಈ ಯೋಜನೆಯಿಂದ ನಮಗೆ ಏನು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದ್ದಾರೆ, ಮಾನ್ಯ ಶಾಸಕರಾದ ಎಸ್ ಸಿ ಬಾಲಣ್ಣನವರು ಹೇಳಿದ್ದಾರೆ, ನಮ್ಮ ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದ ನಟರಾಜನವರು ತಿಳಿಸ್ಕೊಟ್ಟಿದ್ದಾರೆ, ನಮ್ಮ ಭಾಗದ ನಿರ್ದೇಶಕರಾದ ಕಲ್ಯಾಣ್ ಕುಮಾರ್ ಯಾಕರ್ ಅವರು ಕೂಡ ಈ ಯೋಜನೆಯ ಇಂಚಿಂಚು ಮಾಹಿತಿಯನ್ನು ಅವರು ಏನು ಸಭೆಯಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳನ್ನು ರೈತರಿಗೆ ತಿಳಿಸ್ತಾ ಇದ್ದಾರೆ. ನೀವು ಅದರ ವಿರುದ್ಧವಾಗಿ ಸುಮ್ಮನೆ ಆರೋಪ ಮಾಡ್ತಾಯಿದ್ದೀರಿ ಹೊರತು ಯಾವುದೇ ರೀತಿಯ ದಾಖಲೆಗಳಿಲ್ಲ ನಿಮ್ಮ ಬಳಿ. ಏನಾದರೂ ದಾಖಲೆಗಳಿದ್ದರೆ ನಾವು ಸರ್ಕಾರದಿಂದ ಎಲ್ಲ ಹೊರಡಿಸುವ ದಾಖಲೆಗಳಿಗೆ ನೀವು ವಿರುದ್ಧವಾಗಿ ಏನಾದರೂ ಮೊಸರಲ್ಲಿ ಕಲ್ಲು ಹುಡುಕುವ ಪ್ರಯತ್ನ ಮಾಡ್ತಾಯಿದ್ದೀರಿ ಹೊರತು ಈ ಯೋಜನೆಯಿಂದ ಏನು ಪ್ರಯೋಜನ ಅನ್ನೋದ್ರ ಬಗ್ಗೆ ನೀವು ರೈತರಿಗೆ ತಿಳಿಸ್ತಾ ಇಲ್ಲ ಬಂಧುಗಳೇ. ಮತ್ತು ನಾವೇನು ಈ ಯೋಜನೆಯಿಂದ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯೋಜನೆಯು ದೇಶದಲ್ಲಿ ಪ್ರಥಮವಾಗಿ ಅನುಷ್ಠಾನಗೊಂಡಿರುವ ಯೋಜನೆ ಆಗಿರ್ತದೆ. ಈ ಯೋಜನೆ ಸಂಪೂರ್ಣವಾಗಿ ಆದ ನಂತರ ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಯೋಜನೆಯಿಂದ ಈ ಭಾಗದ ರೈತರಲ್ಲಿ ಯಾವುದೇ ಜಮೀನಿಲ್ಲದಂತಹ ರೈತರುಗಳಿಗೆ ಉಚಿತವಾಗಿ ನಿವೇಶನ ಕೊಡುವ ಯೋಜನೆಯಾಗಿದೆ. ಮತ್ತು ದಲಿತ ಸಮುದಾಯಕ್ಕೆ ಒಂದು ಬೃಹದಾಕಾರವಾದ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಅನುಕೂಲಕರವಾದ ವಾತಾವರಣ ಇರೋದರಿಂದ
ನೀವು ದಯವಿಟ್ಟು ಈ ಯೋಜನೆಗೆ ಸಹಕರಿಸಿ. ಅದನ್ನು ಬಿಟ್ಟು ನೀವು ವಿರೋಧವಾಗಿ ಮಾಡೋಕ್ಕೆ ಹೋಗಬೇಡಿ. ನಾವು ಬೈರಮಂಗಲ ಸರ್ಕಲಲ್ಲಿ ಈ ಯೋಜನೆ ಪರವಾಗಿ ಹೋರಾಟ ಮಾಡಲು ಸಿದ್ಧ ಇದ್ದೀವಿ. ಆದರೆ ಘರ್ಷಣೆ ಆಗೋದು ಬೇಡ, ರೈತರುಗಳ ನಡುವೆ ಘರ್ಷಣೆ ಆಗೋದು ಬೇಡ. ನೀವು ನಿಮ್ಮ ತಪ್ಪು ತಿಳುವಳಿಕೆಯಿಂದ ರೈತರಿಗೆ ನೀವು ಯಾವ ರೀತಿ ಮಾಹಿತಿ ಕೊಟ್ಟಿದ್ದೀರೋ ಆ ಮಾಹಿತಿಗಳು ನಮಗೆ ಗೊತ್ತಿಲ್ಲ. ನೀವು ಆ ರೀತಿ ಮಾಹಿತಿ ಕೊಟ್ಟು ಇದನ್ನು ವಿರೋಧವಾಗಿ ಪ್ರತಿಬಿಂಬಿಸ್ತಿದ್ರಿ. ಪ್ರತಿ ಗ್ರಾಮಗಳಲ್ಲಿ ಹೋಗಿ ನೀವು ಹಣದ 60 ರಿಂದ 70 ಲಕ್ಷ ಕೊಡ್ತೀರಿ ಅಂತ ತಪ್ಪು ಮಾಹಿತಿಯನ್ನು ಹೇಳ್ಕೊತಿದ್ರಿ. ಇದನ್ನೆಲ್ಲ ನಿಲ್ಲಿಸಿ ಯೋಜನೆ ಪರವಾಗಿ ನೀವು ಹೇಳಿ. ನಿಮಗೆ ಜಮೀನು ಕೊಡಲು ಸಿದ್ಧ ಇಲ್ಲದಿದ್ದ ಕಾರಣದಲ್ಲಿ ನಿಮಗೇನು ವಿಸ್ತೀರ್ಣವುಳ್ಳ ಸೈಟ್ ಕೊಡ್ತಾರೋ ಅದನ್ನು ಪಡ್ಕೊಳ್ಳೋಕ್ಕೆ ನೀವು ಸಿದ್ಧ ಇರ್ರಿ ಮತ್ತು ಯೋಜನೆ ಪೂರಕವಾಗಿ ಸಹಕರಿಸಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.